ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನೋಡಿ ನಾನು ಗ್ರೋಸರಿ ಶಾಪಿಂಗ್ ಅಂತ ಡಿಮಾರ್ಟ್ಗೆ ಹೋಗಿದ್ದೆ. ನೋಡಿ ಅಷ್ಟೇನು ರಶ್ ಇರಲಿಲ್ಲ, ವೀಕ್ ಡೇಸ್ ಆದ್ದರಿಂದ ಅಷ್ಟು ರಶ್ ಇರಲಿಲ್ಲ. ನಾನು ವೀಕೆಂಡ್ನಲ್ಲಿ ಹೋಗೋದೇ ಇಲ್ಲ, ತುಂಬ ರಶ್ ಇರುತ್ತೆ. ನೋಡಿ ನನ್ನ ಬ್ಯಾಗ್ ಇಲ್ಲಿಟ್ಟು ಹೋಗ್ತಾರೆ. ಹಾಗೆ ಅದನ್ನು ಲಾಕ್ ಮಾಡಿ ನಮಗೆ ಕೊಟ್ಟು ಬ್ಯಾಗು. ನೋಡಿ ಇದನ್ನು ಲಾಕ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಎಂಟ್ರಿ, ಇದು ಡಿಮಾರ್ಟ್ ಎಂಟ್ರಿ. ಇದು ಇಲ್ಲಿಂದ ಹೋಗ್ತಾ ಇದ್ದೀನಿ ಟ್ರಾಲಿ ತಗೊಂಡು. ನೋಡಿ ಇದೆಲ್ಲ ಡ್ರೈ ಫ್ರೂಟ್ಸು ಎಲ್ಲ ಕಮ್ಮಿ ಆಫರ್ ಇದೆ, ಎಲ್ಲದಕ್ಕೂ ಆಫರ್ ಇದೆ. ಇಲ್ಲಿ ತೆಂಗಿನಕಾಯಿ 22 ರೂಪೀಸ್ ಅಂತ ಹೇಳಿದರು, ಇದು 40 ಅಂತ ಹಾಕಿದ್ದಾರೆ, 34 ಅಂತ ಹಾಕಿದ್ದಾರೆ, 22 ಅಂತ ಹೇಳಿದರು. ಒಂದು ತಗೊಂಡೆ ನಾನು ಇರಲಿ ಅಂತ. ಅಷ್ಟೇನು ರಶ್ ಇರಲಿಲ್ಲ ನಿನ್ನೆ ಡಿಮಾರ್ಟು. ಅದೇ ಸಂಡೇ ಅಥವಾ ಸಾಟರ್ಡೆ ಹೋದರೆ ತುಂಬ ರಶ್ ಇರುತ್ತೆ, ಗಿಜಿ ಗಿಜಿ ಅಂತ ಇರುತ್ತೆ. ಇದು ನೋಡಿ ಬಿಸ್ಕೆಟ್ಸು ಎಲ್ಲ. ನಾನು ಮಿಲೆಟ್ಸ್ ಬಿಸ್ಕೆಟ್ ತೊಗೊತೀನಿ, ಅದು ಏನು ಸಿಗಲಿಲ್ಲ. ಅದಕ್ಕೆ ಇನ್ನೊಂದ್ಸಲ ನೋಡೋಣ ಅಂತ ಹಾಗೆ ಬಂದೆ. ನೋಡಿ ಎಲ್ಲ ನೋಡ್ತಾ ಇದ್ದೆ, ಬಿಸ್ಕೆಟ್ಸ್ ಎಲ್ಲ ಎಷ್ಟೊಂದು ಇಟ್ಟಿದ್ದಾರೆ ನೋಡಿ, ಎಲ್ಲ ಟೈಪ್. ಇವೆಲ್ಲ ಮಕ್ಕಳು ತಿನ್ನೋದು, ಓರಿಯೋದೆಲ್ಲ 50 ಆಫ್ ಅಂತ ಇಟ್ಟಿದ್ದಾರೆ. ಅದು ಎಲ್ಲ ಬಿಸ್ಕೆಟ್ಸ್ಗೂ 50 ರೂಪೀಸ್ ಕಮ್ಮಿ ಇರುತ್ತೆ. ನೋಡಿ ಇದೊಂದು ನೋಡಿದೆ, ಜವಾರ್ ಅಂತ ಜೋಳದ್ದು ತೋರಿಸ್ತಾ ಇದ್ರು. ಹಾಗೆ ಬಂದೆ, ತಗೊಳ್ಳಿಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ದೆ. ಆಯಿಲ್ ತಗೋಬೇಕಾಗಿತ್ತು, ಆಲಿವ್ ಆಯಿಲ್ಲು. ನೋಡಿ ಉಪ್ಪಿನಕಾಯಿ, ಮದರ್ಸ್ ಉಪ್ಪಿನಕಾಯಿ ತೊಗೊಂಡೆ ಒಂದು. ಹಾಗೆ ಎಲ್ಲ ನೋಡ್ತಾ ಹೋಗ್ತಾ ಇದ್ದೆ ಏನು ತಗೋಬೇಕಂತ. ಆನ್ಲೈನಲ್ಲೇ ತರಿಸಿರೋದ್ರಿಂದ ಜಾಸ್ತಿ ಏನು ಬೇಕಾಗಿರಲಿಲ್ಲ ಗ್ರಾಸರೀಸು, ಸ್ವಲ್ಪ ತಗೊಂಡೆ, ಎಷ್ಟು ಬೇಕಷ್ಟು. ಇದು ಮ್ಯಾಗಿ ನೋಡಿ, ಆಟಾ ಮ್ಯಾಗಿ. ಇದು ಸೇವಿಗೆ ತೊಗೊಂಡೆ, MTRದು. ಆಮೇಲೆ ಮ್ಯಾಕ್ರೋನಿ, ಅದು ಪಾಸ್ತಾ ಮಾಡೋಕ್ಕೆ ಅದು ತೊಗೊಂಡೆ, ಪಾಸ್ತಾದ್ದು ಒಂದು ಪ್ಯಾಕೆಟು. ನೋಡಿ ಕಳ್ಳೆಪುರಿ ಕೂಡ ಖಾಲಿಯಾಗಿತ್ತು, ಶುಗರು ಖಾಲಿಯಾಗಿತ್ತು, ಒಂದು ಶುಗರ್ ಪ್ಯಾಕೆಟ್ ತೊಗೊಂಡೆ. ಇದು ಗೋಧಿ ಹಿಟ್ಟು 5 kg ತೊಗೊಂಡೆ. ಒಂದು ಸೆಲೆಕ್ಟ್, ಆಶೀರ್ವಾದ್ ಸೆಲೆಕ್ಟು. ಐದು kg ತೊಗೊಂಡೆ. ನೋಡಿ ಇದೆಲ್ಲ ಸಫೋಲಾ ಓಟ್ಸು. ನಾನು ಒಂದು ಮಿಲೆಟ್ಸ್ ಓಟ್ಸು 2 ಪ್ಯಾಕೆಟ್ ಚಿಕ್ಕದು ತೊಗೊಂಡೆ. ಇದು ದೊಡ್ಡದ್ರಲ್ಲಿ ಇರಲಿಲ್ಲ, ದೊಡ್ಡ ಪ್ಯಾಕೆಟಲ್ಲಿ, ಅದಕ್ಕೆ ಚಿಕ್ಕದೇ 2 ತೊಗೊಂಡೆ. ಎಲ್ಲದು ₹50 ಆಫ್ ಅಂತ ಇಟ್ಟಿದ್ದಾರೆ ಎಷ್ಟೊಂದು ಐಟಮ್ಸ್ಗೆ. ಇದು ಆಲಿವ್ ಆಯಿಲ್ ತೊಗೋಬೇಕಾಗಿತ್ತು, ಇಲ್ಲಿಗೆ ಬಂದೆ.
ಕಡೆಗೆ ಯಾವುದೂ ತೊಗೋಬೇಕನ್ನಿಸ್ಲಿಲ್ಲ, ತೊಗೊಳ್ಳಿಲ್ಲ ಆಲಿವ್ ಆಯಿಲು. ಮನೇಲಿನ ಇತ್ತಲ್ಲ, ಅದಕ್ಕೆ ಈಗ ಬೇಡ ಅಂತ ಬಿಟ್ಟೆ. ಈಗ ನೋಡಿ ಕಳ್ಳೆಪುರಿ ಪ್ಯಾಕೆಟ್ ತೊಗೊಂಡೆ ಒಂದು. ನೋಡಿ ಇದು ತಿನ್ನಿರುತ್ತಲ್ಲ ಕಳ್ಳೆಪುರಿ, ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡೋಕ್ಕೆ. ಇದು ಒಂದು ಪ್ಯಾಕೆಟ್ ತೊಗೊಂಡೆ, 55 ಅಂತೆ. ಅದೇ ನೀವು ಬೇರೆ ಕಡೆ ತೊಗೊಂಡ್ರೆ 70 ರುಪೀಸು ಹಾಗೆ ಇರುತ್ತೆ. ಇದು ಸಕ್ಕರೆ ನೋಡಿ, ಸಕ್ಕರೆನೂ 1 kg ತೊಗೊಂಡೆ. ಇನ್ನು ಮನೇಲಿತ್ತು ಸಕ್ಕರೆ, ಅದರಿಂದ 1 kg ತೊಗೊಂಡೆ. ಸಾಸಿವೆ ತೊಗೋಬೇಕಾಗಿತ್ತು. ಸಾಸಿವೆ ಚಿಕ್ಕದು ನೋಡ್ತಾ ಇದ್ದೆ, ಸಣ್ಣದಿರೋದು. ದಪ್ಪಕ್ಕಿರೋ ಸಾಸಿವೆ ಎಷ್ಟು ಚೆನ್ನಾಗಿ ಟೇಸ್ಟ್ ಅನಿಸಲ್ಲ, ಈ ಸಣ್ಣಕ್ಕಿರೋ ಚೆನ್ನಾಗಿರುತ್ತೆ. ಸಣ್ಣಗಿರುತ್ತಲ್ಲ ಸಾಸಿವೆ, ಅದು ಚೆನ್ನಾಗಿರುತ್ತೆ ನೋಡಿ. ಮತ್ತು ಚಿಕ್ಕ ಪ್ಯಾಕೆಟ್ ತೊಗೊಂಡೆ. ಆಮೇಲೆ ಅದೇ ದೊಡ್ಡ ಪ್ಯಾಕೆಟ್ ಇತ್ತು ಸಾಸಿವೆದು. ಇದು ಜೀರಿಗೆ ಕೂಡ 1 ತೊಗೊಂಡೆ ನೋಡಿ. ಅರ್ಧ kg ಇತ್ತು ಸಾಸಿವೆ ಪ್ಯಾಕೆಟು, ಅರ್ಧ kg ತೊಗೊಂಡೆ. ಚಿಕ್ಕದು ತೆಗೆದಿಟ್ಟೆ ಅದನ್ನು. ಸಾಸಿವೆ ಡೈಲಿ ಯೂಸ್ ಮಾಡೋದ್ರಿಂದ ಬೇಗನೆ ಖಾಲಿ ಆಗುತ್ತೆ. ಇದು ನೋಡಿ ಸೋಂಪು ತೊಗೊಂಡೆ 1 ಪ್ಯಾಕೆಟು. ಇದು ಲಕ್ನೋ ಸೋಂಪು ಅಂತೆ, ಇದು ಚಿಕ್ಕದಾಗಿರುತ್ತೆ. ಇದೇನು ತೊಗೊಳ್ಳಿಲ್ಲ, ಇದು ತೊಗೊಂಡೆ. ಇದು ಈ ಸೋಂಪು ಮಾಮೂಲಿ ಹಾಕ್ಕೊತೀವಲ್ಲ, ಇದನ್ನೇ ತೊಗೊಂಡೆ ನೋಡಿ. ಜೀರಿಗೆ ಮತ್ತೆ ಇತ್ತು ಇಲ್ಲಿ, ಹಾಗೆ ಲೂಸಲ್ಲಿ ಕೂಡ. ಅದನ್ನು ಮತ್ತೆ ಇನ್ನೊಂದು 1/4 kg ಮೇಲೆ ತೊಗೊಂಡೆ ಅದನ್ನು. ಇದು ಧನಿಯಾ ಇತ್ತು, ಧನಿಯಾ ಕೂಡ ತೊಗೊಂಡೆ. ಇದು ನೋಡಿ ರೆಡ್ ಸಾಲ್ಟು, ಇದು ಕೂಡ 1 ಪ್ಯಾಕೆಟ್ ತೊಗೊಂಡೆ. ನೋಡಿ ಬ್ಲ್ಯಾಕ್ ಪೆಪ್ಪರು, ಅದು ತೊಗೊಂಡೆ 1. ಹಾಗೆ ತೊಗರಿಬೇಳೆ, ಈ ಧನಿಯಾ ಎಲ್ಲ ಪ್ಯಾಕ್ ಮಾಡಿಸ್ದೆ. ಹಾಗೆ ಜೀರಿಗೆ 200 ಗ್ರಾಮ್ ಇತ್ತೇನೋ ಜೀರಿಗೆ. ಎಲ್ಲ ಅವರು ತೂಕ ಮಾಡಿ ಅದಕ್ಕೆ ಲೇಬಲ್ ಅಂಟಿಸಿ ಕೊಟ್ಟರೆ ಎಷ್ಟಿದೆ ಅಂತ ಬಿಲ್ದು. ಆಮೇಲೆ ಇದು ಬೆಲ್ಲ ನೋಡಿ 68 ರೂಪಾಯಿ ಅಂತೆ. ನಾನು ಬೆಲ್ಲ ಇತ್ತಲ್ಲ ಮನೇಲಿ ಅಂತ ತೊಗೊಳ್ಳಿಲ್ಲ. ಅವಲಕ್ಕಿ ತೊಗೊಂಡೆ 1 kg, 65 ರುಪೀಸ್ ಅಂತೆ. ಮೀಡಿಯಮ್ ಸೈಜ್ ಅವಲಕ್ಕಿ, ಅದನ್ನು 1 kg ತೊಗೊಂಡೆ. ನೋಡಿ ಹಾಗೆ ನಾವು ಹೋಗ್ತಾ ಇದ್ದೆ. ಎಲ್ಲ ಹಿಟ್ಟುಗಳು ಇದ್ದು, ಬೇಸನ್ ಅಂತೆ ಎಲ್ಲ ಹಿಟ್ಟು ಇತ್ತು, ಮೈದಾ ಹಿಟ್ಟು ಇತ್ತು. ಅದೇನು ಬೇಕಾಗಿರಲಿಲ್ಲ, ತೊಗೊಳ್ಳಿಲ್ಲ ನೋಡಿ. ಇದೆಲ್ಲ MTR ಮಸಾಲಗಳು, ಮಸಾಲ ಪೌಡರ್ಗಳು. ಪುಳಿಯೋಗರೆ ತೊಗೋಬೇಕು ಅಂದ್ಕೊಂಡೆ, ಆಮೇಲೆ ಮನೇಲಿತ್ತಂತ ನೆನಪಾಗಿ ತೊಗೊಳ್ಳಿಲ್ಲ. ಧರ್ಮಸ್ಥಳಕ್ಕೆ ಹೋದಾಗ ತಂದಿದ್ದಿತ್ತು, ಅದಕ್ಕೆ ತರಲಿಲ್ಲ. ನೋಡಿ ಜೀರಾ ಪೌಡ್ರ್ ಅಂತ ಒಂದು ಪ್ಯಾಕೆಟ್ ತೊಗೊಂಡೆ. 100-200 ಗ್ರಾಮ್ ಇದೆ, ಅದು 100 ಇರ್ಬೋದು. ಅದು 1 ಪ್ಯಾಕೆಟ್ ತೊಗೊಂಡೆ. ಇದು ಮಿಲೆಟ್ಸ್ ತೊಗೊಂಡೆ 1/2 kg. ಇದು ಎಳ್ಳು ಬೇಕಾಗಿತ್ತಲ್ಲ, ಎಳ್ಳು ತೊಗೊಂಡೆ 200 ಗ್ರಾಮು. 50 ಗ್ರಾಮ್ 1 ಪ್ಯಾಕೆಟು, 100 ಗ್ರಾಮ್ ತೊಗೊಂಡೆ. ರಾಜ್ಮಾ ಬೇಕಾಗಿತ್ತು, ರಾಜ್ಮಾ ಕೂಡ ತೊಗೊಂಡೆ. ಇದು 100 ರುಪೀಸೇನೋ, ಅದು ಅರ್ಧ kg. ಆಮೇಲೆ ಬರುವಾಗ ಆಟೋದಲ್ಲಿ ಬಂದೆ. ಹೋಗುವಾಗ ಮಾತ್ರ ಬಸ್ಸಲ್ಲಿ ಹೋಗಿದ್ದೆ, ಡೈರೆಕ್ಟ್ ಇದೆ ಬಸ್ಸು. ಅಲ್ಲೇ ಡಿಮಾರ್ಟ್ ಹತ್ರನೇ ನಿಲ್ಲಿಸುತ್ತೆ. ಬರುವಾಗ ಮಾತ್ರ ಎಲ್ಲ ಗ್ರಾಸರೀಸ್ ಎಲ್ಲ ತೊಗೊಂಡಿದ್ನಲ್ಲ, 2 ಭಾರ ಇತ್ತು, ಬ್ಯಾಗ್ಗಳು 2. ಅದಕ್ಕೆ ಆಟೋದಲ್ಲಿ ಬಂದೆ. ಗಾಡಿ ಕೂಡ ತೊಗೊಂಡೋಗಿರಲಿಲ್ಲ, ಜಾಸ್ತಿ ಆಗುತ್ತೆ ಅಂತ. ಗ್ರಾಸರೀಸ್ ಎಲ್ಲ 2 ಬ್ಯಾಗ್ ಇಟ್ಕೊಂಬರಕ್ಕೆ ಬ್ಯಾಲೆನ್ಸ್ ಆಗಲ್ಲ ಅಂತ
ಗಾಡಿ ತೊಗೊಂಡು ಹೋಗಿರಲಿಲ್ಲ, ಆಟೋದಲ್ಲೇ ಬಂದೆ. ನೋಡಿ, ಮಾಮೂಲಿಯಾಗಿ ಟ್ರಾಫಿಕ್ ಇದ್ದೇ ಇತ್ತು. ಬೆಂಗಳೂರಲ್ಲಿ ಯಾವಾಗಲೂ ಇರುತ್ತೆ ಟ್ರಾಫಿಕ್ಕು. ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಒಂದು 100 ರುಪೀಸ್ ಆಗುತ್ತೆ ಆಟೋಗೆ, ಬರುವಾಗ 100 ರುಪೀಸ್ ಆಯಿತು. ಥ್ಯಾಂಕ್ ಯು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.